ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು UK ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾನಂತೂ ಆರಾಮದೀನಿ ನೋಡ್ರಿ. ನೀವು ಆರಾಮದಿರಿ ಅನ್ಕೊತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣಂತ್ರಿ. ಇವತ್ತು ನಾವು ಬೆಳಿಗ್ಗೆ ಎದ್ದು ನಾನು ನನ್ನ ಹಸ್ಬೆಂಡ ಇಬ್ಬರು ಸೇರಿ ವಾಕಿಂಗ್ ಹೋಗಿದ್ವಿ ರೀ. ಅಲ್ಲಿ ಮಸ್ತಾಗೆ ಒಂದು ಗ್ರೌಂಡ್ ಐತ್ರಿ. ಇಲ್ಲಿ ವಾಕ್ ಮಾಡೋಕ್ಕಂತಲೇ ಎಲ್ಲರೂ ಬರ್ತಾರೆ. ಪ್ಲಾಟ್ಸ್ ಹಾಕ್ಯಾರ, ಅಲ್ಲಿ ರೋಡ್ ಐತಿ, ಮಸ್ತಾಗಿರೋ ರೋಡ್ ಐತಿ. ಎಲ್ಲರೂ ತುಂಬ ಜನ ವಾಕಿಂಗ್ ಬಂದಿರ್ತಾರೆ. ಅದೇ ಥರ ನಾವು ವಾಕಿಂಗ್ ಹೋಗಿದ್ವಿ ರೀ. ಇನ್ನು ಮ್ಯಾಗಿನಿಂದ ನಾನು ನನ್ನ ಹಸ್ಬೆಂಡ ಇಬ್ಬರು ಸೇರಿ ಮಾರ್ನಿಂಗ್ ವಾಕಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರನೇ ಬೆಳಿಗ್ಗೆ ಅಲಾರಾಮ್ ಇಟ್ಟು 6 ಗಂಟೆಗೆ ಅಲಾರಾಮ್ ಇಟ್ಟು ಎದ್ದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ವಾಕ್ ಮಾಡಬೇಕಂತ ಹೋಗಿ ಆಲ್ಮೋಸ್ಟ್ ನಾವು ಇವತ್ತು ಒಂದು 10,000 ಸ್ಟೆಪ್ಸ್ನ ವಾಕ್ ಮಾಡಿದ್ವಿ. ನೋಡೋಕ್ಕಂತೂ ಮಾರ್ನಿಂಗ್ ಮಸ್ತಾಗಿತ್ತು ಸೀನ್ರಿ. ಬಟ್ ನಾವು ಬೇಗ ಬಂದಿದ್ರಿಂದ ಇನ್ನೂ ಕತ್ಲಿತ್ತಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡಿರಲಿಲ್ಲ, ಆಮೇಲೆ ಮಾಡಿದೆ. ಆ್ಯಂಡ್ ಇವನ್ ಅಲ್ಲಿ ಎಲ್ಲ ಏರಿಯಾ ಐತಲ್ಲ, ಹಾಗೆ ಗಣಪತಿನೂ ಕೂಡಿಸಿದ್ರು. ಮಸ್ತಾಗಿ ಗಣಪತಿ ಕೂಡಿಸಿದ್ರಿ, ಎಲ್ಲ ಮಸ್ತ್ ಮಾಡಿದ್ರು, ಭಾಳ ಚಂದಿತ್ತು. ಲಕ್ಷಣ ಆಗಿತ್ತು ರೀ ಗಣಪತಿ ನೋಡೋಕ್ಕೂ. ನಾವು ಹಾಗೆ ಒಂದು ಸ್ವಲ್ಪ ಒಳಗಡೆ ಹೋಗಲಿಲ್ಲ, ಇನ್ನೂ ಸ್ನಾನ ಮಾಡಿರಲಿಲ್ಲ ಅಂತ. ಹಾಗೆ ಒಂದು ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಗಣಪತಿ ಕೈ ಮುಗಿದು ನಾವು ಹೊಂಟೀವಿ ನೋಡ್ರಿ. ಒಂದು ಸ್ವಲ್ಪ ವಾಕ್ ಮಾಡಿ ಮುಗಿಸ್ಕೊಂಡು ಮನೆ ಕಡೆಗೆ. ಈಗ ಮನೆ ಕಡೆ ಹೋಗ್ಬೇಕ್ರಿ. ಹೋಗಾಗ ಹಾದ್ಯಾಗ ಗಾರ್ಡನ್ ಇತ್ತು. ನಾವು ಪ್ರತಿ ಸತ ಸ್ಕೂಟಿ ಮ್ಯಾಗ ಬರ್ತಿದ್ವಿ ವಾಕ್ ಮಾಡೋಕೆ. ಬಟ್ ಇವತ್ತು ಸ್ಕೂಟಿ ತೊಗೊಂಡು ಬರಲಿಲ್ಲ. ಅದೇ 1 ಕಿಲೋಮೀಟ್ರ್ ಆಗುತ್ತಲ್ಲ ಮನೆಗೆ ಹೋಗೋಷ್ಟಿಗೆ ಅಂಥೇಳಿ ನಾವು ನಡ್ಕೋತಾನೆ ಬಂದಿದ್ವಿ. ನಡ್ಕೋತಾ ಬಂದು ಹೊಳ್ಳಿ ನಡ್ಕೋತ ಹೋಗೋಟ್ರಿಗೆ ಟೈಮು ಮನೆಗೆ ಹೋಗೋಷ್ಟಿಗೆ 7 ಗಂಟೆ ಮೇಲಾಗಿತ್ತು. 8 ಗಂಟೆ ತನಕ ಆಗಿತ್ತು. ಒಂದು ಸ್ವಲ್ಪ ಕುಂತಿದ್ವಿ, ಹುಡುಗರ ಜೊತೆ ಕೂತು ಒಂದು ಸ್ವಲ್ಪ ತಿರುಗಾಡಿ ವಾಕ್ ಮಾಡಿ 8 ಗಂಟೆಗೆ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಒಂದು ಸ್ವಲ್ಪ ಕಸ ಅದೆಲ್ಲ ಗುಡಿಸಿ ಮನೆ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡಿಕೊಂಡು ನೆಕ್ಸ್ಟು ದೇವ್ರ ಪೂಜೆ ಮಾಡಿ ಹಾಗೆ ಈ ಕಡೆ ನನ್ನ ಹಸ್ಬೆಂಡು ಕಟ್ ಮಾಡತ್ತಿದ್ರು. ನಾಷ್ಟಕ್ಕೆ ಏನು ಮಾಡಬೇಕಲ್ಲ ಅದಕ್ಕೆ ಪ್ರಿಪೇರ್ ಮಾಡತ್ತಿದ್ದು. ಹಾಗೆ ನಾನು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡಿಕೊಂಡು ಇವತ್ತು ಚುರುಮುರಿ ಸುಸ್ಲ ಮಾಡಂತ ಹೇಳಿದ್ರು. ಅದಕ್ಕೆ ಚುರುಮುರಿ ಸುಸ್ಲ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದೆ. ಚುರುಮುರಿ ಸುಸ್ಲ ಹ್ಯಾಂಗೆ ಮಾಡ್ಬೇಕಂತೇಳಿ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಹೇಳ್ರಿ, ನಾ ಹೇಳ್ಕೊಡ್ತೀನಂತ. ನೋಡಿರಿ, ನಾನಂತೂ ನಮ್ಮ ಮನೆಯಾಗ ಹಿಂಗೆ ಮಾಡ್ತೀನಿ ಚುರುಮುರಿ ಸುಸ್ಲ. ಇದು ಭಾಳ ಟೇಸ್ಟ್ ಆಗ್ತೈತಿ. ನಮಗಂತೂ ಆ್ಯಕ್ಚುಲಿ ತುಂಬಾ ಇಷ್ಟ. ಅದಕ್ಕೆ ನಾನು ರಿಪೀಟೆಡ್ ಆಗಿ ಚುರುಮುರಿ ಸುಸ್ಲಾನೇ ಮಾಡ್ಕೊತಿರ್ತೀನಿ. ಹಾಗೆ ಈಗ ಮಾಡೋದು ತೋರಿಸ್ತೀನಿ ನೋಡಿರಿ. ಒಂದು ಸ್ವಲ್ಪ ಕಟ್ ಮಾಡ್ಬೇಕ್ರಿ ಚೆಂದಾಗೆ. ಉಳ್ಳಾಗಡ್ಡಿ ಕಟ್ ಮಾಡಬೇಕು. ನಾವೊಂದು 2-3 ಉಳ್ಳಾಗಡ್ಡಿ ತೊಗೊಂಡ್ಕೆ ಅದನ್ನು ಸಣ್ಣಗೆ ಕಟ್ ಮಾಡ್ಕೊಳತ್ತೀವಿ. ಸಣ್ಣ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಆಗ್ತೈತಿ. ದಪ್ಪ ಹಾಕಬೇಡ್ರಿ. ದಪ್ಪ ಹಾಕಿದ್ರೆ ಅದು ತಿನ್ನೋಕೆ ಏನು ಗೊತ್ತಿಲ್ಲ, ನನಗಂತೂ ಇಷ್ಟ ಆಗಂಗಿಲ್ಲ. ಹಾಗೆ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ನೆಕ್ಸ್ಟು ಮೆಣಸಿನ್ಕಾಯಿ ತೊಗೊಂಡು ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಳತ್ತೀವಿ. ಒಂದು 4 ಮೆಣ್ಸಿನ್ಕಾಯಿ ತೊಗೊಂಡಿವಿ. 4 ಮೆಣ್ಸಿನ್ಕಾಯಿ ತೊಗೊಂಡು ಕಟ್ ಮಾಡಿರಿ, ಸಣ್ಣಗೆ ಕಟ್ ಮಾಡಿರಿ, ದಪ್ಪ ಮಾಡಬೇಡ್ರಿ. ಇದಕ್ಕೆ ಸಣ್ಣಗೆ ಇದ್ರೇ ಚಲೋ. ಮತ್ತು ಟೊಮ್ಯಾಟೊ ನಾನು ಜಾಸ್ತಿ ಹಾಕಲ್ಲ, ಬಟ್ ಕೆಲವೊಬ್ಬರು ಟೊಮ್ಯಾಟೊ ಜಾಸ್ತಿ ಹಾಕ್ತಾರೆ. ಇವನ್ನ ಹಾಲು ಹಾಕಿನೂ ಮಾಡ್ತಾರೆ ಚುರುಮುರಿ ಸುಸ್ಲ. ಬಟ್ ನನಗೇನು ಗೊತ್ತಿಲ್ಲ, ಹಾಲು ಹಾಕಿ ಮಾಡಿದ್ರೆ ನಂಗೆ ತಿನ್ನೋಕೆ ಆಗೋದಿಲ್ಲ, ಅದು ವಾಮಿಟ್ ಬಂದಂಗೆ ಫೀಲ್ ಆಗ್ತೈತಿ. ಅದಕ್ಕೆ ನಾನು ಹಾಲು ಹಾಕಂಗಿಲ್ಲ, ಹಾಗೆ ಮಾಡ್ತೀನಂತ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡ್ವಿ. ಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಹಾಫ್ ಟೊಮ್ಯಾಟೊ ತೊಗೊಂಡಿದ್ವಲ್ಲ, ಆ ಹಾಫ್ ಒಳಗೆ ಮತ್ತು ಹಾಫ್ ತೊಗೊಂಡು ಗಿದ್ದ ಟೊಮ್ಯಾಟೊ ಅಷ್ಟೇ ನಾನು ಕಟ್ ಮಾಡ್ಕೊಂಡಿನಿ ರೀ. ಅಂದ್ರೆ ನನಗೆ ಅಷ್ಟೇ ಸಾಕತೈತಿ. ಜಾಸ್ತಿ ಹಾಕಿದ್ರೆ ಭಾಳ ಮೆತ್ತಗಾಗಿಬಿಡ್ತೈತಿ. ಅದಕ್ಕಂಥೇಳಿ ಒಂದು ಹಾಫ್ ಟೊಮ್ಯಾಟೊನು ಕಟ್ ಮಾಡ್ಕೊಳ್ಳೋದಾಯಿತು. ಈಗ ಇವೆಲ್ಲ ಕಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದಂತಂದ್ರೆ ಒಂದು ಮಿಕ್ಸರ್ ಜಾರ್ ತೊಗೋಬೇಕ್ರಿ. ಜಾರ್ ತೊಗೊಂಡು ಪುಟಾಣಿ ಇರ್ತಾವಲ್ಲ, ಇವಕ್ಕೆ ಕಡಲೆ ಹುರ್ಗಡ್ಲೆ ಅದು ಹಿಂಗೆಲ್ಲ ಅಂತಾರೆ, ನನಗಷ್ಟು ಗೊತ್ತಿಲ್ಲ. ಬಟ್ ನಾವಂತೂ ಪುಟಾಣಿನೇ ಅಂತೀವಿ. ನಾನು ಒಂದು ಸ್ವಲ್ಪ ಜಾಸ್ತಿನೇ ಪುಟಾಣಿ ತೊಗೊಂಡೆ. ಅದನ್ನು ಸಣ್ಣಗೆ ಮಿಕ್ಸರ್ಗೆ ಹಾಕೋಬೇಕು. ಅಂದ್ರೆ ಫುಲ್ ಪೌಡ್ರ್ ಥರ ಮಾಡಬಾರ್ದು, ಹಿಟ್ಟು ಥರ ಮಾಡಬಾರ್ದು. ಮತ್ತು ಅದು ಕಡಲೆ ಹಿಟ್ಟು ಥರ ಫೀಲ್ ಬರ್ತೈತಿ. ಒಂದು ಸ್ವಲ್ಪ ಇನ್ನೂ ಹಳಕಳಕ್ಕಿರ್ಬೇಕ್ರಿ, ಹಂಗೆ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿ ನೆಕ್ಸ್ಟ್ ರೆಡಿ ಮಾಡೋಣ ಬರ್ರಿ. ನಾನು ಒಂದು ಕಡಾಯಿ ತೊಗೊಂಡೇನಿ ರೀ. ಕಡಾಯಿ ಒಳಗೆ ಒಂದು ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಚುರುಮುರಿ ಹಾಕೋರಿ. ಚುರುಮುರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಹಾಕ್ಕೊಂಡು ಅದನ್ನು ನೆನೆಸ್ಬೇಕು ಒಂದು 2 ಮಿನಿಟ್ಸ್. ಅದು ನೆನೀತಂತಂದ್ರೆ ಫುಲ್ಲು ಕಿಚಡಿ ಥರ ಭಾಳ ನೆನೆಸ್ಬೇಡ್ರಿ, ಮತ್ತು ಜಲ್ದಿನೂ ತೆಗಿಬೇಡ್ರಿ. ನಿಮ್ಗೆ ಗೊತ್ತಾಗ್ತೈತಿ. 1-2 ನಿಮಿಷ ಹಿಂಗೆ ಕೈಲೇ ಒತ್ತಿ ಚೆಂದಾಗೆ ನೆನೆಸ್ರಿ. ನೆಂದ ಮ್ಯಾಗ 2 ಕೈಯಿಂದ ನೀರನ್ನು ತೆಗಿಬೇಕು. ಅದರೊಳಗಿರೋಂಥ ಚುರುಮುರಿ ಒಳಗಿರೋ ನೀರನ್ನು ತೆಗಿಬೇಕು. ಜಸ್ಟ್ ಮಾಯಿಸ್ಟ್ ಕಂಟೆಂಟ್ ಅಷ್ಟೇ ಇರಬೇಕು ಅದ್ರೊಳಗೆ. ಹಂಗೆ ಚೆಂದಾಗೆ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸೈಡ್ ಇಟ್ಕೊರಿ. ನನಗೆ ಎಷ್ಟು ಬೇಕಂತ ಹೇಳಿ ಅಷ್ಟು ತೊಯ್ಸ್ಕೊಂಡು ಚುರುಮುರಿ ತೊಯ್ಸ್ಕೊಂಡು ಒಂದು ಪ್ಲೇಟ್ ಒಳಗೆ ಹಾಕಿ ಸೈಡಿಗೆ ಎತ್ತಿಟ್ಟಿನಿ ರೀ. ಈಗ ಅದೇ ಕಡಾಯಿದಾಗಿನ ನೀರು ಚೆಲ್ಲಿ ಅದೇ ಕಡಾಯಿ ಒಳಗೆ ನಾನು ಸುಸ್ಲ ಪಾಣೆ ಹೊಡಿತೀನಿ ರೀ. ಹೆಂಗೆ ಪಾಣೆ ಹೊಡಿತೀನಿ ಅಂತ ನೋಡ್ರಿ ಸದ್ದ.
ಈಗ ಕಡಾಯಿ ಒಳಗೆ ಫಸ್ಟ್ ಎಣ್ಣೆ ಹಾಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕೋರಿ. ನೋಡಿರಿ, ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ ಜೋರಿಗೇನೆ ಇಡ್ರಿ. ಸ್ವಲ್ಪ ಎಣ್ಣೆ ಕಾಯೋಣ. ಸ್ವಲ್ಪ ಸಾಸ್ವೆ, ಜೀರಿಗೆ ಮತ್ತು ಶೇಂಗಾ. ನಾನು ಫಸ್ಟಿಗೆ ಶೇಂಗಾನೇ ಹಾಕೋತೀನಿ ರೀ, ಸಾಸ್ವೆ ಜೀರಿಗೆಕ್ಕಿಂತ ಮುಂಚೆ. ಸ್ವಲ್ಪ ಶೇಂಗಾ ಹಾಕ್ಕೊಂಡ್ರೆ ಅವು ಫ್ರೈ ಆಗಬೇಕು. ಫ್ರೈ ಆಗಲಿಲ್ಲ ಅಂದ್ರೆ ಕಚ್ ಹತ್ತವ, ಅವು ಟೇಸ್ಟ್ ಬರೋಂಗಿಲ್ಲ ತಿನ್ನೋಕೆ ಸುಸ್ಲ ಜೊತೆ. ಅದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೋಬೇಕು. ಶೇಂಗಾ ಹಾಕಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಅವು ಎಲ್ಲ ಫ್ರೈ ಆಗ್ಯಾವ ಅಂತೇಳಿ ನಿಮ್ಗೆ ಅನ್ನಿಸ್ದ ಮ್ಯಾಗ ನೆಕ್ಸ್ಟ್ ಕರಿಬೇವು ಹಾಕೋಬೇಕು. ಆಮೇಲೆ ನಾವು ನೆಕ್ಸ್ಟ್ ಮೆಣ್ಸಿಕಾಯಿ ಹಾಕೋಬೇಕು ರೀ. ಕರಿಬೇವು ಮೆಣ್ಸಿಕಾಯಿ ಫಸ್ಟ್ ಮೆಣ್ಸಿಕಾಯಿ ಹಾಕ್ಕೊಂಡ್ರೆ ಖಾರ ಬಿಡ್ತೈತೆ ಜಲ್ದಿ, ಅದಕ್ಕೆ ನಾನು ಫಸ್ಟ್ ಮೆಣ್ಸಿಕಾಯಿ ಹಾಕೋತೀನಿ. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊರಿ. ಉಳ್ಳಾಗಡ್ಡಿ ಚೆಂದಾಗಿ ಫ್ರೈ ಆಗ್ಬೇಕು ರೀ. ಅರ್ಧಂಬರ್ಧ ಫ್ರೈ ಆದರೆ ಟೇಸ್ಟ್ ಬರೋಂಗಿಲ್ಲ. ಅದಕ್ಕೆ ಉಳ್ಳಾಗಡ್ಡಿನೂ ಚೆಂದಾಗಿ ಫ್ರೈ ಮಾಡ್ಕೊರಿ. ಆಮೇಲೆ ನಾವು ಟೊಮ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಟೊಮ್ಯಾಟೋನು ಕಟ್ ಮಾಡ್ಕೊಂಡಿದ್ದನ್ನು ಅದಕ್ಕೆ ಹಾಕೋಬೇಕು ರೀ. ಚೆಂದಾಗಿ ಫ್ರೈ ಆಗಲಿ. ಇವೆಲ್ಲನೂ ಫ್ರೈ ಆದ್ಮ್ಯಾಗ ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ. ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡೀನಿ. ಉಪ್ಪು ಹಾಕ್ಕೊಂಡ್ಮ್ಯಾಗ ಒಂದು ಸ್ವಲ್ಪ ಅರಿಶಿನ ಹಾಕೋರಿ. ಬೇಕಂದ್ರೆ ನಿಮ್ಗೆ ಸಕ್ರೆ ಹಾಕೋರಿ. ಸಕ್ರೆ ಬ್ಯಾಡತ್ತಂದ್ರೆ ಬಿಡ್ರಿ. ನಾನು ಸಕ್ರೆ ಹಾಕಿಲ್ಲ. ಹಾಕಿದ್ರೆ ಟೇಸ್ಟ್ ಆಗ್ತೈತೆ ಕರೆ, ಬಟ್ ಅದು ತಿನ್ನಕ್ಕೆ ನಮ್ಗೆ ಇಷ್ಟ ಆಗಂಗಿಲ್ಲ ಸಕ್ರೆ. ನಾವು ಕಟ್ ಆಫ್ ಮಾಡಿರ್ತೀವಿ ಶುಗರ್ ಆಲ್ಮೋಸ್ಟ್. ಅದಕ್ಕೆ ನಾನು ಸಕ್ರೆ ಹಾಕ್ಕೊಳ್ಳಿಲ್ಲ. ಮತ್ತು ಒಂದು ಸ್ವಲ್ಪ ಚುರುಮುರಿ ನೆನೆಸಿಟ್ಟಿರ್ತೀವಲ್ಲ, ಅದನ್ನು ಕೈಲೇ ಉದುರು ಮಾಡಿ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ನಾವು ಅಗಳೇ ಏನು ಪುಟಾಣಿ ಹಿಟ್ಟು ಮಿಕ್ಸರ್ಗೆ ಹಾಕೊಂಡಿಟ್ಟಿದ್ವಲ್ಲ ಪುಟಾಣಿನ, ಅದನ್ನು ತೊಗೊಂಡು ಒಂದು ಸ್ಪೂನ್ಲೆ ಎಲ್ಲ ಚುರುಮುರಿಗೆ ಅಂಟಂಗೆ ಪ್ಲೇಟ್ ಒಳಗೆ ಹಾಕೋರಿ. ನಾ ಇಲ್ಲಿ ಹಾಕ್ಕೊಂಡಿನಿ ನೋಡಿರಿ, ಅದೇ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಎಲ್ಲ ಚುರುಮುರಿಗೂ ಹತ್ತಂಗೆ ಹಿಟ್ಟು ಹಾಕ್ಕೊಂಡು ಅದು ಚುರುಮುರಿನ ಬಾಂಡ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಅಂತಂದ್ರೆ ನಮ್ಗೆ ಚುರುಮುರಿ ಸುಸ್ಲಾ ರೆಡಿ ಆಗ್ತೈತ್ರಿ. ಹಿಂಗೆ ಮಾಡಿ ನೋಡ್ರಿ, ಮಸ್ತ್ ಆಗ್ತೈತಿ. ಹಾಲು ಹಾಕಿ ಮಾಡ್ತಾರೆ, ಬಟ್ ನಾನು ಏನಂತರೂ ಹಾಲು ಹಾಕಿ ಮಾಡಿಲ್ಲ. ಒಂದು ಸತ ತಿಂದಿದ್ದೆ, ಬಟ್ ನಂಗೆ ಅದೇನು ಟೇಸ್ಟ್ ಇಷ್ಟ ಆಗಿಲ್ಲ. ಅದಕ್ಕಿಂತ ಇದು ಬೆಟ್ರ್ ಅಂತ ನನಗೆ ಅನಿಸ್ತೈತಿ. ಈ ಚುರುಮುರಿ ಸುಸ್ಲಾ ಜೊತೆ ನೀವು ಮೊಸರು ಹಾಕ್ಕೊಂಡು ತಿನ್ಬೋದು. ಆರ್ತಂದ್ರೆ ಮೊಸರು ಹಾಕ್ಕೊಂಡು ತಿನ್ನಿರಿ. ಬಿಸಿ ಇದ್ದಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿನ್ನಿರಿ. ನಿಂಬೆಹಣ್ಣು ಇದ್ರ ಮ್ಯಾಗೆ ಹಾಕಿದ್ರೂ ನಡಿತೈತಿ, ಭಾರಿ ಟೇಸ್ಟ್ ಹತ್ತೈತಿ. ನೆಕ್ಸ್ಟ್ ಏನು ಮಾಡೋದಂತ ಹೇಳ್ತೀನಿ ಬರ್ರಿ. ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ಏನಂದ್ರೆ ನಾನು ಸಾರು ಮಾಡತ್ತಿದ್ದೆ. ಇದು ಚೆನ್ಗಿ ಬೇಳೆ ರೀ. ಚೆನ್ಗಿ ಬೇಳೆಯಿಂದ ಸಾರು ಮಾಡಿದೆ. ನುಗ್ಗಿಕಾಯಿ ಹಾಕಿ ನುಗ್ಗಿಕಾಯಿ ಸಾರು ಮಾಡಕತ್ತಿದ್ದೆ ರೀ. ನುಗ್ಗಿಕಾಯಿ ಸಾರು ಮಾಡಿಕೊಂಡು ನೆಕ್ಸ್ಟ್ ನಾನು ಕ್ಯಾಬೇಜ್ ಪಲ್ಯ ಮಾಡಿದೆ ರೀ. ಕ್ಯಾಬೇಜ್ ಪಲ್ಯ, ಚಪಾತಿ, ನುಗ್ಗಿಕಾಯಿ ಸಾರು ಮತ್ತು ರೈಸ್ ಮಾಡಿದ್ದೆ, ವೈಟ್ ರೈಸ್. ಇದು ಕಾಂಬಿನೇಷನ್ ಮಾಡಿ ನೋಡಿರಿ, ಮಸ್ತ್ ಇರ್ತೈತಿ. ನಾನು ಇದನ್ನೇ ಮಾಡಿದ್ದೆ. ಕ್ಯಾಬೇಜ್ ಪಲ್ಯ ಮಾಡೋಕೆ ನಂಗೆ ಒಂದು ಭಾಳ ಆಗ್ತೈತಿ. ಸಣ್ಣದೇ ತಂದಿದ್ದೆ ಕರೆ, ಬಟ್ ಭಾಳ ಆಗ್ತೈತಿ ಅಂಥೇಳಿ ಒಂದು ಸ್ಮಾಲ್ ಒಳಗೆ ಒಂದು ಹಾಫ್ ತೊಗೊಂಡು ಅದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಎಷ್ಟು ಸಣ್ಣ ಕಟ್ ಮಾಡ್ಕೋತೀವಿ ಅಷ್ಟು ಚಲೋ ಆಗ್ತೈತಿ. ಅದಕ್ಕೆ ಚೆಂದಾಗೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡೆ ರೀ. ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಒಂದು ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಬೇಕ್ರಿ. ಅದರೊಳಗಿರೋ ನೀರಿನಂಶ ಎಲ್ಲ ಹೋಗಬೇಕು. ಚೆಂದಾಗಿ ಗೊತ್ತಾಗ್ತೈತೆ ನಿಮಗೆ ಫ್ರೈ ಆಯ್ತಂದ್ರೆ. ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಒಳಗೆ ಹಾಕಿ ಸೈಡಿಗೆ ಎತ್ತಿಟ್ಕೊರಿ ಕ್ಯಾಬೇಜ್ನ. ಮತ್ತು ಹಾಗೆ ಸೈಡಿಗೆ ಒಂದು ಅಥವಾ 1.5 ಅಷ್ಟು ಈರುಳ್ಳಿ ಕಟ್ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಅದನ್ನು ಸೈಡಿಗೆ ಇಟ್ಕೊಂಡಿರ್ಬೇಕ್ರಿ. ನೆಕ್ಸ್ಟ್ ಅದೇ ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಹಾಕ್ಕೊಂಡು ಅದಕ್ಕೆ ಸಾಸ್ವೆ, ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕೋಬೇಕ್ರಿ. ಕರಿಬೇವು ಹಾಕ್ಕೊಂಡು ಇದಿಷ್ಟು ಫ್ರೈ ಆದ್ಮ್ಯಾಗ ನಾವು ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡಬೇಕು. ಇದಿಷ್ಟು ಮಿಕ್ಸ್ ಆದ್ಮ್ಯಾಗ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಬೇಕ್ರಿ. ಮತ್ತು ಕೆಂಪು ಖಾರ, ಮಸಾಲೆ ಖಾರ, ಉಪ್ಪು, ಅರಿಶಿನ ಇವೆಲ್ಲ ಏನು ಕಾಮನ್ ಸ್ಪೈಸಸ್ ಇರ್ತೈತಲ್ಲ ಇದಿಷ್ಟು ಹಾಕೋರಿ. ಏನು ಎಕ್ಸ್ಟ್ರಾ ಮಸಾಲ ಹಾಕ್ಬೇಕಂತೇನಿಲ್ಲ, ಬಟ್ ನಾವು ನಮ್ಮದು ಸ್ಪೆಷಲ್ ಉತ್ತರ ಕರ್ನಾಟಕ ಕಡೆ ಎಲ್ಲರ ಮನೆಯಾಗ ಕುಡ್ಸಿಟ್ಟಿರ್ತಾರೆ ರೀ ಮಸಾಲೆ ಖಾರ ಅಂಥೇಳಿ. ಅದನ್ನು ನಾವು ಕುಡ್ಸಿಟ್ಟಿವಿ, ಅದು ಹಾಕಿವಿ. ಅದು ಹಾಕಿದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಫ್ಲೇವರ್ ಬರ್ತೈತಿ. ಬೇಕಂದ್ರೆ ನೀವು ಒಂದು ಸ್ವಲ್ಪ ಸಕ್ಕರೆ ಹಾಕೋರಿ. ಹಾಕಲಿಲ್ಲ ಅಂದ್ರೆ ನಡಿತೈತಿ, ಹಾಕಿದ್ರೆ ಇನ್ನೂ ಸ್ವಲ್ಪ ಚಲೋ ಟೇಸ್ಟ್ ಬರ್ತೈತಿ. ಇದಿಷ್ಟು ಹಾಕಿ ಒಂದು ಸ್ವಲ್ಪ ಎಣ್ಣೆ ಫ್ರೈ ಆದ್ಮ್ಯಾಗ, ಮಸಾಲ ಫ್ರೈ ಆದ್ಮ್ಯಾಗ ನಾವು ಅಗಳ ಹುರಿದಿಟ್ಕೊಂಡಿದ್ದು ಅಂತ ಕ್ಯಾಬೇಜ್ನ ಹಾಕಿ ಚೆಂದಾಗಿ ಒಂದು ಸತ ಫ್ರೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಕ್ಯಾಬೇಜ್ ಪಲ್ಯ ರೆಡಿ ಆಗ್ತೈತ್ರಿ. ನೋಡೋಕ್ಕೂ ಮಸ್ತ್ ಇರ್ತೈತಿ. ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉದ್ರಿಸಿ ತಿಂದ್ರಂದ್ರೆ ಭಾರಿ ಚಂದ ಟೇಸ್ಟಾಗಿ ಇರ್ತೈತ್ರಿ. ನೀವು ಮಾಡಿ ನೋಡಿರಿ, ಚೆಂದಾಗೆ ಆಗ್ತೈತ್ರಿ. ಹಾಗೆ ಸಂಜೆ ಆಯ್ತು ರೀ. ಸಂಜೆಗೆ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಹೊರಗೆ ಗಣಪತಿ ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ರಾಯ್ತು ಅಂತೇಳಿ ಹೊರಗಡೆ ಹೋಗಿದ್ವಿ ರೀ. ನೋಡಿರಿ, ನಮ್ಮ ಊರೊಳಗೆ ಗಣಪತಿ ಮಸ್ತ್ ಕೂಡ್ಸ್ಯಾರ. ಭಾರಿ ಚೆಂದಾಗೆ ಮಾಡ್ಯಾರ ಎಲ್ಲ ಕಡೆನೂ. ಎಲ್ಲ ಫುಲ್ ಫೇಮಸ್ ರೀ ಗಣಪತಿ ಕಡೆ ಎಲ್ಲನೂ ಭಾರಿ ಚೆಂದಾಗೆ ಇತ್ತು. ಹಾಗೆ ನಾವು ಒಂದೊಂದು ಹೋಗಿದ್ವಿ. ಈಗತ್ರೂ ಫಸ್ಟ್ ಗಣಪತಿ ನೋಡಿರಿ, ಇದು ಫುಲ್ ಡಿಫ್ರೆಂಟ್ ಥೀಮ್ ಒಳಗೆ ಮಾಡ್ಯಾರ. ನನಗತ್ರೂ ಫುಲ್ ಅಂದರೆ ಫುಲ್ ಇಷ್ಟ ಆಯಿತು. ಒಳಗಡೆ ಹೋದ್ರೆ ನಿಮ್ಗೆ ಏನೋ ಒಂದು ಫುಲ್ ನೇಚರ್, ಅಲ್ಲಿ ನೀರು ಬೀಳಾಗತ್ತಿದ್ದು, ವಾಟರ್ ಫೌಂಟೇನ್
ಹಾಕಿ ಮಾಡಿದ್ದೆ ರೀ. ಮತ್ತು ಕ್ಲೀನ್ ಮಾಡತ್ತಿದ್ರು ಇದೇ ಥರ ಎಲ್ಲ ಬಟರ್ಫ್ಲೈಸು, ಗಿಡ ಮರ ಮತ್ತು ಭಾಳ ಚಂದ ಅಂದರೆ ಭಾಳ ಚಂದ ಮಾಡಿದ್ದೆ ರೀ. ಒಳಗಡೆ ಹೋದರೆ ನಿಮ್ಗೇನೋ ಒಂದು ಡಿವೈನ್ ಫೀಲಿಂಗ್ ಆಗಿತ್ತು. ಮತ್ತು ಇದು ನೆಕ್ಸ್ಟ್ ಗಣಪತಿ ರೀ ನಾವು ಹೋಗಿದ್ದು. ಈ ಥರ ಐತೆ ನೋಡಿರಿ, ಇದು ಅಂದ್ರೆ ಫುಲ್ ದೊಡ್ಡ ಗಣಪತಿ ರೀ. ನೆಕ್ಸ್ಟ್ ಇನ್ನೊಂದು ಗಣಪತಿಗೆ ಹೋಗಿದ್ವಿ ನಾವು. ಮೂರು ನಾಲ್ಕು ಗಣಪತಿ ನೋಡೋಕೆ ಹೋಗಿದ್ವಿ, ಎಲ್ಲ ನಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿ. ಮಾರ್ನಿಂಗೂ ಹೋಗಿದ್ವಲ್ಲ, ಒಂದು ಗಣಪತಿ ನೋಡಿದ್ವಿ, ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಈ ಗಣಪತಿಗೆ ಬಂದು ಇಲ್ಲಿನೂ ನಮಸ್ಕಾರ ಮಾಡ್ಕೊಂಡಿವ್ರಿ. ಇದು ಮಸ್ತ್ ಆಗಿತ್ತು ರೀ ಗಣಪತಿ. ಸ್ಮಾಲ್ ಗಣಪತಿ ಐತಲ್ಲ, ಇದು ಅಂತೂ ತುಂಬಾ ಕ್ಯೂಟ್ ಆಗಿತ್ತು. ನಂಗಂತೂ ಭಾಳ ಇಷ್ಟ ಆಯ್ತು ರೀ. ಇವತ್ತಿನ ವಿಡಿಯೋ ಇಷ್ಟ ಇತ್ತು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.